ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಸ್ಯಾರಿಗೆ ಯಾವ ಥರ ಫಾಲ್ ಹಾಕಬೇಕು ಮತ್ತು ನೀಟಾಗಿ ಸ್ಯಾರಿ ಅಂಚನ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಬಿಗಿನರ್ಸ್ಗೆ ಅಂತ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಇಲ್ಲಿ ನಾನು ಫಾಲ್ ಅಟ್ಯಾಚ್ ಮಾಡೋಕೆ ಅಂತ ಹೇಳಿ ಸ್ಯಾರಿನ ತಗೊಂಡಿದ್ದೀನಿ. ಜೊತೆಗೆ ಸ್ಯಾರಿಗೆ ಮ್ಯಾಚ್ ಆಗುವಂತಹ ರೆಡಿ ಟು ಯೂಸ್ ಫಾಲ್ನ ಕೂಡ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಸ್ಯಾರಿನ ಓಪನ್ ಮಾಡಿ ಉಲ್ಟಾ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇದು ಸ್ಯಾರಿ ಸೀದಾ ಸೈಡ್ ಆಗಿದೆ. ಇಲ್ಲಿ ಫಾಲ್ನ ಸ್ಟಿಚ್ ಮಾಡೋಕ್ಕೂ ಮುಂಚೆ ಸ್ಯಾರಿ ಅಂಚಿನ ಯಾವ ತರ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಮೊದಲಿಗೆ ನಾನು ಒನ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ತರ ಒನ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಆಮೇಲಿಂದ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಸ್ಯಾರಿ ಅಂಚು ಸ್ಟ್ರೈಟ್ ಆಗಿ ಫಿನಿಶ್ ಆಗುತ್ತೆ. ಅದಕ್ಕೆ ಅಂತ ಹೇಳಿ ನಾನಿಲ್ಲಿ ಮೊದಲಿಗೆ ಒನ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಿದ್ದೀನಿ. ಸ್ಟಿಚ್ ಆಗಿದೆ. ಮತ್ತೆ ನಾನು ಇವಾಗ ಇದನ್ನ ಇನ್ನೊಂದು ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ನೀಟಾಗಿ ನಾನು ಸ್ಯಾರಿ ಅಂಚಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದೇ ತರ ಈ ಪಲ್ಲು ಪಾರ್ಟ್ ಹತ್ರ ಕೂಡ ನಾನು ಸ್ಯಾರಿ ಅಂಚಿನ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಯಾರಿ ಬಾಟಮ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಫಾಲ್ನ ಇಟ್ಕೊಂಡಿದ್ದೀನಿ. ಈ ಫಾಲ್ನ ನಾನು ಹೀಗೆ ಒನ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಕಡೆ ಫಾಲ್ ಎಡದ್ನ ಕೂಡ ನಾನು ಒನ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಫಾಲ್ನ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಸ್ಯಾರಿ ಬಾಟಮ್ಗೆ ಫಾಲ್ ಬಾಟಮ್ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇದು ಪಲ್ಲು ಸೈಡ್ ಆಗಿದೆ. ಇದು ಸೀರೆ ಸೆರ್ಗಾಗಿದೆ ಹಾಗೂ ಇದು ಇದ್ರ ಆಪೋಸಿಟ್ ಸೈಡ್ ಆಗಿದೆ. ಅಂದ್ರೆ ಸ್ಯಾರಿ ಫ್ರಂಟ್ ಬರುತ್ತೆ ಅಲ್ವಾ, ಆ ಪಾರ್ಟ್ ಆಗಿರುತ್ತೆ. ಈ ಸ್ಯಾರಿನ ವೇರ್ ಮಾಡುವಾಗ ಫ್ರಂಟ್ ಸೈಡ್ ಬರುತ್ತೆ ಅಲ್ವಾ, ಅದನ್ನ ಉಲ್ಟಾ ಬಾಟಮ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಸ್ಯಾರಿ ಬಾಟಮ್ಗೆ ಫಾಲ್ ಬಾಟಮ್ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಸ್ಟಿಚ್ ಆಗಿದೆ. ಸ್ಟಿಚ್ ಆದ ನಂತರ ಈ ತರ ಸ್ಯಾರಿ ಕಾಣುತ್ತೆ. ನಂತರ ಇಲ್ಲಿ ಮೇಲ್ಗಡೆಗೂ ಕೂಡ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಅದಕ್ಕೆ ಅಂತ ಇಲ್ಲಿ ನಾನು ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೋತೀನಿ. ಈ ತರ ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡ್ರೆ ಸ್ಟಿಚ್ ಮಾಡುವಾಗ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರೋದಿಲ್ಲ. ಇವಾಗ ಇಲ್ಲಿ ಪಿನ್ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ರೆ ಈ ತರ ನೀಟಾಗಿ ಕಾಣುತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿ ರಿಂಕಲ್ಸ್ ಕೂಡ ಇಲ್ಲ. ಇದೇ ತರ ಇದ್ರ ಮುಂದೆ ಕೂಡ ಸ್ಟಿಚ್ ಮಾಡ್ಕೊಂತ ಹೋಗ್ತೀನಿ. ಇಲ್ಲಿ ಮೇಲ್ಗಡೆಗೆ ನಾವು ಹ್ಯಾಂಡ್ ಸ್ಟಿಚ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಆ ತರ ಸ್ಟಿಚ್ ಮಾಡ್ಕೊಂಡ್ರೆ ಬಟ್ಟೆ ವಾಶ್ ಮಾಡುವಾಗ ಅದು ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ಇದು ಸ್ವಲ್ಪ ಬೆಸ್ಟ್ ಆಗಿರುತ್ತೆ. ಈ ತರ ನೀಟಾಗಿ ನಾನು ಸ್ಯಾರಿ ಅಂಚು ಮತ್ತೆ ಫಾಲ್ನ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಈ ಸ್ಯಾರಿ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋನ ಕೂಡ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಪ್ಲೀಸ್ ಹೋಗಿ ನೋಡಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಸ್ಯಾರಿಗೆ ಫಾಲ್ನ ಸ್ಟಿಚ್ ಮಾಡ್ಕೊಂಡ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.